ಅನುದಿನದ ಆಹಾರ ಆಗಸ್ಟ್ 9 ಭಾನುವಾರ. ಸಮೃದ್ಧಿ. 1 ಸಮುವೇಲ 2ನೇ ಅಧ್ಯಾಯ 7ನೇ ವಚನ. ಬಡತನ ಸಿರಿತನಗಳನ್ನು ಕೊಡುವವನು, ನಮ್ಮನ್ನು ತಗ್ಗಿಸುವವನು, ಹೆಚ್ಚಿಸುವವನು ಯೆಹೋವನೇ. ಹನ್ನಲು ತನ್ನ ಸ್ತುತಿಗೀತೆಯಲ್ಲಿ ಕರ್ತನ ಪವಿತ್ರತೆಯ ಸೌಂದರ್ಯ, ಆತನ ದೈವಿಕ ಜ್ಞಾನ ಮತ್ತು ಜೀವ ನೀಡುವ ಶಕ್ತಿಯನ್ನು ಕೊಂಡಾಡಿದಳು. ಆ ನಂತರ ಆಕೆಯು ಕರ್ತನಿಂದ ಬರುವ ಸಮೃದ್ಧಿ ಮತ್ತು ಐಶ್ವರ್ಯವನ್ನು ಮಹಿಮೆಪಡಿಸಲು ಮುಂದುವರಿಯುತ್ತಾಳೆ. ಈ ಲೋಕದ ಜೀವನಕ್ಕೆ ಹಣ ಅಗತ್ಯವಾಗಿದೆ. ಆ ತಮಿಳು ಕವಿಯಾಗಿರುವ ತಿರುವಲ್ಲವರ್ ಒಮ್ಮೆ ಹೀಗೆ ಹೇಳಿದ್ದಾರೆ: ಲೌಕಿಕ ಸಂಪನ್ಮೂಲಗಳಿಲ್ಲದೆ ಈ ಲೋಕದಲ್ಲಿ ಜೀವನ ಮಾಡಲು ಸಾಧ್ಯವಿಲ್ಲ. ನಮಗೆ ಆಹಾರ, ಉಡುಪು ಮತ್ತು ವಸತಿಗಾಗಿ ಹಣ ಬೇಕು. ಕರ್ತನ ಕಾರ್ಯಕ್ಕೂ ಹಣಕಾಸಿನ ಸಂಪನ್ಮೂಲಗಳ ಅಗತ್ಯವಿದೆ. ನಮ್ಮ ದೇವರು ಪರಲೋಕ ಮತ್ತು ಭೂಲೋಕಗಳ ಸೃಷ್ಟಿಕರ್ತನು ಹಾಗೂ ಒಡೆಯನಾಗಿದ್ದಾನೆ. ಬೆಳ್ಳಿಯು ಆತನದು, ಬಂಗಾರವೂ ಆತನದು. ನಿಮ್ಮನ್ನು ಸಮೃದ್ಧಿಗೊಳಿಸಲು ಮತ್ತು ಮೇಲೆತ್ತಲು ಆತನಿಗೆ ಶಕ್ತಿ ಇದೆ. ನೀವು ಮೊದಲು ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿದಾಗ ಆತನು ಇವೆಲ್ಲವುಗಳನ್ನು ನಿಮಗೆ ಕೂಡಿಸಿಕೊಡುವನು. ಈಸಾಕನು ಆ ದೇಶದಲ್ಲಿ ಬಿತ್ತನೆ ಮಾಡಿದನು ಮತ್ತು ಕರ್ತನು ಆತನೊಂದಿಗಿದ್ದು ಅವನನ್ನು ಆಶೀರ್ವದಿಸಿದ್ದರಿಂದ ಆತನು 100ರಷ್ಟು ಫಸಲನ್ನು ಪಡೆದನು. ಈಸಾಕನ ದೇವರು ನಿಮ್ಮ ದೇವರಾಗಿದ್ದಾನೆ. ಆತನು ನಿಮ್ಮ ಆದಾಯವನ್ನು ಸಮೃದ್ಧಿಯಾಗಿ ಹೆಚ್ಚಿಸಲು ಶಕ್ತನಾಗಿದ್ದಾನೆ. ನಿಮ್ಮ ಪ್ರಸ್ತುತ ಈ ಪರಿಸ್ಥಿತಿಗಳನ್ನು ಮೀರಿ 1000ರಷ್ಟಾದರೂ ಆತನು ನಿಮ್ಮನ್ನು ಆಶೀರ್ವದಿಸಿ ಎತ್ತಬಲ್ಲನು. ನೀವು ಕರ್ತನ ಸಮೃದ್ಧವಾದ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಬಯಸಿದರೆ ಆತನಿಗೆ ಉದಾರವಾಗಿ ಮತ್ತು ಪೂರ್ಣ ಹೃದಯದಿಂದ ಕೊಡಿರಿ. ನಮ್ಮ ಸತ್ಯವೇದವು ಹೀಗೆ ಹೇಳುತ್ತದೆ: ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾ ಕಾಲವೂ ಇರುವುದು, ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ಕೀರ್ತನೆ 112 9ನೇ ವಚನ. ಸತ್ಯವೇದವು ಹೀಗೆ ಹೇಳುತ್ತದೆ: ಬಡವನಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಚನ. ಕೆಲವರು ಉದಾರವಾಗಿ ಕೊಡುವುದರಿಂದ ಐಶ್ವರ್ಯವಂತರಾಗುತ್ತಾರೆ. ಇನ್ನು ಕೆಲವರು ಜಿಪುಣತನದಿಂದ ಬಡತನಕ್ಕೆ ಬೀಳುತ್ತಾರೆ. ಸತ್ಯವೇದವು ಎಚ್ಚರಿಸುವಂತೆ ಬಡವರಿಗೆ ದಾನ ಮಾಡುವವನು ಕೊರತೆ ಪಡೆನು, ಕಣ್ಣು ಮುಚ್ಚಿಕೊಳ್ಳುವವನು ಬಹುಶಾಪಕ್ಕೆ ಒಳಗಾಗುವನು. ಜ್ಞಾನೋಕ್ತಿಗಳು 28-27ನೇ ವಚನ. ಇಂದು ಕೆಲವರು ಅನಾಥಾಶ್ರಮಗಳು, ಸತ್ಯವೇದ ಕಾಲೇಜುಗಳು, ವೃದ್ಧಾಶ್ರಮಗಳು ಮತ್ತು ವಿಧವೆಯರನ್ನು ಆರೈಕೆ ಮಾಡುವ ಸೇವೆಗಳನ್ನು ನಡೆಸಲು ವಿದೇಶಗಳಿಂದ ಹಣಕಾಸಿನ ನೆರವನ್ನು ಪಡೆಯುತ್ತಾರೆ. ಇವೆಲ್ಲವೂ ಪ್ರಶಂಸನೀಯ ಕಾರ್ಯಗಳು. ಆದರೆ ವಿಷಾದದ ಸಂಗತಿ ಏನೆಂದರೆ ಪ್ರತಿಯೊಬ್ಬರೂ ಅಂಥ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ ನಂಬಿಗಸ್ತರಾಗಿ ಉಳಿಯುವುದಿಲ್ಲ. ಕ್ರಿಸ್ತನು ನಿಮಗಿರುವುದನ್ನು ಮಾರಿ ಧರ್ಮ ಕೊಡಿ ಎಂದನು. ನೀವು ಬಡವರಿಗೆ ಕೊಡುತ್ತಿರಲಿ ಅಥವಾ ಕರ್ತನಿಗೆ ಅರ್ಪಿಸುತ್ತಿರಲಿ, ನಿಮ್ಮ ಕೊಡುಗೆಯು ನಿಜವಾದ ತ್ಯಾಗ ಮತ್ತು ಆರ್ಥಿಕ ಕರುಣೆಯಿಂದ ಕೂಡಿರಲಿ. ನೀವು ಏನೇ ಮಾಡಿದರೂ ಅದನ್ನು ಬರೀ ಮನುಷ್ಯರ ಮೆಚ್ಚುಗೆಗಾಗಿ ಅಲ್ಲದೆ
ಕರ್ತನಿಗಾಗಿ ಮಾಡುವಂತೆ ಪೂರ್ಣ ಹೃದಯದಿಂದ ಮಾಡಿರಿ. ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ, ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು, ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಲೆದು ನಿಮ್ಮ ಸೆರಿಗೆಗೆ ಹಾಕುವರು. ನೀವು ಅಲೆಯುವ ಅಳತೆಯಿಂದಲೇ ನಿಮಗೂ ಅಲೆಯುವರು. ಲೂಕ 6ನೇ ಅಧ್ಯಾಯ 38ನೇ ವಚನ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಇವನಿಗೆ ಆಶ್ರಯವು ಗಿರಿದುರ್ಗ, ಅನ್ನವು ಉಚಿತವಾಗಿ ಒದಗುವುದು, ನೀರು ನಿಸ್ಸಂದೇಹ. ಯೆಶಾಯ 33:16ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 77-78 ಅಧ್ಯಾಯಗಳು. ಸಂಜೆ ರೋಮಾಪುರದವರೆಗೆ 10ನೇ ಅಧ್ಯಾಯ. ದೇವರು ತನ್ನ ಸಮೃದ್ಧಿಯಿಂದ ನಿಮ್ಮನ್ನು ಆಶೀರ್ವದಿಸಲಿ.